ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶ್ರೀದೇವಿ. ಶ್ರೀ ಗಣೇಶ್ ಕಿಚನ್ ಆ್ಯಂಡ್ ಕಿಡ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿರುವಂತಹ ಹೋಮ್ ಮೇಡ್ ಸೆರ್ಲಾಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನೆಲ್ಲ ಬಳಸ್ಕೊಂಡು ತುಂಬ ಈಸಿಯಾಗಿ ಸೆರ್ಲಾಕ್ನ ಮಾಡ್ಬೋದು. ಇವಾಗ ನಾವು 6 ಮಂತ್ ಆದಮೇಲೆ ಮಕ್ಕಳಿಗೆಲ್ಲ ಫುಡ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ರೆಗ್ಯುಲರ್ ತಿನ್ನೋಂಥ ಫುಡ್ನೇ ಮಕ್ಕಳಿಗೆ ಕೊಡೋದಕ್ಕಾಗಲ್ಲ. ಸೊ ಈ ರೀತಿಯಾದಂಥ ಪೌಡರ್ನ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಈ ರೀತಿಯಾದಂಥ ಪೌಡರ್ನೇ ಯಾಕೆ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇದು ತುಂಬ ಹೆಲ್ದಿಯಾಗೂ ಇರುತ್ತೆ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ನೋಡಿ. ಇದಕ್ಕೆ ಅಕ್ಕಿ ಬೇಕು, ಮತ್ತು ಈ ರೀತಿಯಾದಂತಹ ಕಾಳುಗಳನ್ನೆಲ್ಲ ನೀವು ಸರಿ ಪ್ರಮಾಣದಲ್ಲಿ ತೊಗೊಂಡಿಟ್ಕೋಬೇಕಾಗತ್ತೆ. ನೋಡಿ, ಒಂದು ಪ್ಲೇಟ್ ತೊಗೊಳ್ಳಿ. ಅದಕ್ಕೆ ಒಂದು ಬೌಲಲ್ಲಿ 1 ಬೌಲು ಕಡಲೆಬೇಳೆ, 1 ಬೌಲು ತೊಗರಿಬೇಳೆ, 1 ಬೌಲು ಹೆಸರುಬೇಳೆ, ಮತ್ತು 1 ಬೌಲು ಬಾದಾಮಿ, ಮತ್ತು ಅಕ್ಕಿ ಬೇಕಿದ್ದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬೇಕಿದ್ದರೆ ನೀವು ಇದಕ್ಕೆ ಗೋಧಿನೂ ಆ್ಯಡ್ ಮಾಡ್ಕೊಬೋದು. ನೋಡಿ, ನಾನು ಈ ರೀತಿಯಾಗಿ ಅಕ್ಕಿನ ನೈಟ್ ಫುಲ್ಲು ಒಣಸಿಟ್ಕೊಂಡಿದ್ದೀನಿ. ಕಾಳುಗಳನ್ನೆಲ್ಲ ನೈಟ್ ಫುಲ್ ಒಣಸಿಟ್ಕೊಂಡಿದ್ದೀನಿ. ನೀವು ಕೂಡ ನೈಟ್ ಫುಲ್ ಬೇಕಿದ್ದರೂ ಒಣಸ್ಕೋಬೋದು, ಇಲ್ಲ ಡೇ ಟೈಮಲ್ಲೂ ಒಣಸಿ ಇಟ್ಕೋಬೋದು. ನೆಕ್ಸ್ಟು ಈ ರೀತಿ ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆ ತೊಗೊಂಡು ಕಾಳುಗಳನ್ನೆಲ್ಲ ಇದಕ್ಕೆ ಹಾಕಿ ಹುರಿತಾ ಹೋಗಬೇಕು. ಇದು ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ನೋಡಿ, ನೀವು ತುಂಬ ಚೆನ್ನಾಗಿ ಹುರಿದಷ್ಟು ಇದು ತುಂಬ ದಿನ ಇರುತ್ತೆ, ಬೇಗ ಹಾಳಾಗಲ್ಲ. ಆದ್ದರಿಂದ ಸರಿಯಾಗಿ ಹುರಿಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗೋದೆಲ್ಲ ನಮಗೆ ಗೊತ್ತಾಗುತ್ತೆ. ಈ ಬಾದಾಮಿಗಳನ್ನೆಲ್ಲ ನೀವು ಇಡಿಯಾಗಿರೋದನ್ನ ಬೇಕಿದ್ದರೆ ಕಟ್ ಮಾಡ್ಕೊಬೋದು. ಸ್ವಲ್ಪ ಹುರಿದಾದ್ಮೇಲೆ ನೀವು ಕೈಯಲ್ಲಿ ಮುರಿಲಿಕ್ಕೆ ಬರುತ್ತೆ ಬೇಕಿದ್ದರೆ. ನೋಡಿ, ಈ ರೀತಿಯಾಗಿ ಹುರಿಬೋದು. ಹುರಿದಾದ್ಮೇಲೆ ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಫೈನ್ ಪೌಡರ್ ಬರೋ ಹಾಗೆ ಮಾಡ್ಕೊಳ್ಳಿ. ಆದಮೇಲೆ ಈ ಪೌಡರ್ನೆಲ್ಲ ಒಂದೊಳ್ಳೆ ಬಾಕ್ಸ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ದಿನ ಬರುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನೀರಿಗೆ ನೋಡಿ, ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನು ಪೌಡರ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ಹಾಕ್ಕೋಬೋದು. ಆಮೇಲೆ ಗಂಟಾಗಲಿಲ್ದ ಹಾಗೆ ಈ ರೀತಿಯಾಗಿ ಫುಲ್ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಅದು ಮಿಕ್ಸ್ ಆಗೋದು ಗೊತ್ತಾಗ್ತಾ ಇದೆ. ಈ ರೀತಿ ಫುಲ್ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಬೇಡ ಅಂದರೆ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ, ಒಂದಿನ ಉಪ್ಪು ಒಂದಿನ ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ತಿನ್ನಿಸಿ, ಟೇಸ್ಟ್ ಚೇಂಜ್ ಆಗುತ್ತೆ. ಅವಾಗ ಕೂಡ ಮಕ್ಕಳು ಚೆನ್ನಾಗಿ ತಿಂತಾರೆ. ನೋಡಿ, ಈಗ ಸೆರ್ಲಾಕು ರೆಡಿ ಆಗ್ತಾಯಿದೆ. ತುಂಬ ಗಟ್ಟಿನೂ ಮಾಡಬೇಡಿ, ತುಂಬ ತೆಳ್ಳಗೂ ಮಾಡಬೇಡಿ. ನೋಡಿ, ಸೆರ್ಲಾಕ್ ರೆಡಿ ಆಯಿತು. ಈ ಅಳತೆಯಲ್ಲಿ ಇದ್ದರೆ ಸಾಕು. ಚೆನ್ನಾಗಿ ರೆಡಿ ಆಯ್ತಲ್ವಾ? ನೋಡಿ, ಈ ರೀತಿಯೇ ನಾವು ಹೋಮ್ ಮೇಡ್ ಸೆರ್ಲಾಕ್ನ ಯಾಕೆ ಮಾಡಿ ತಿನ್ನಿಸ್ಬೇಕಪ್ಪ ಅಂದರೆ, ಇದರಲ್ಲಿ ಅಕ್ಕಿ ಮತ್ತು ಕಾಳುಗಳು ಮತ್ತು ಬಾದಾಮಿ ಎಲ್ಲ ಹಾಕಿರೋದ್ರಿಂದ ನಮಗೆ ಅಕ್ಕಿಯಿಂದ ಕಾರ್ಬೋಹೈಡ್ರೇಟ್ಸ್ ಅಂದರೆ ಎನರ್ಜಿ ಸಿಗುತ್ತೆ, ಮತ್ತು ಪ್ರೋಟೀನ್ ಕಾಳುಗಳೆಲ್ಲ ಹಾಕಿರೋದ್ರಿಂದ ಪ್ರೋಟೀನ್ ಸಿಗುತ್ತೆ. ಅದರಿಂದ ನಮಗೆ ಮಸಲ್ಸ್ ಮತ್ತು ಟಿಶ್ಯೂ ಎಲ್ಲ ಗ್ರೋತ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ, ಬಾದಾಮಿ ಹಾಕಿರೋದ್ರಿಂದ ಅದರಲ್ಲಿ ಹೆಲ್ದಿ ಫ್ಯಾಟ್ಸ್ ಕಂಟೆಂಟ್ ಇರೋದ್ರಿಂದ ನಮಗೆ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಬಾದಾಮಿ. ಸೊ ಈ ರೀತಿಯಾಗಿ ಪೌಡ್ರನ್ನ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿರೋಂಥ ಪೌಡ್ರನ್ನ ನಾವು ಮಾಡಿ ಹೆಲ್ದಿ ಫುಡ್ಡನ್ನು ತಿನ್ನಿಸ್ದಂಗೆ ಆಗುತ್ತೆ. ಇದರಲ್ಲಿ ನಮಗೆ ಕಂಪ್ಲೀಟ್ ಫುಡ್ ಸಿಕ್ಕಾಗತ್ತೆ. ಸೊ ಇದನ್ನು